ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತೊಂದು ಸ್ವೀಟ್ ರೆಸಿಪಿ ಒಂದಿಗೆ ನಾನು ಬಂದಿದ್ದೀನಿ. ಅದೇನೆಂದರೆ ಬೆಲ್ಲದ ರವೆ ಉಂಡೆ. ಸೊ ಇದನ್ನು ನಾವು ಒಂದು ಸರಿ ಮಾಡಿಕೊಂಡು ಒಂದು ತಿಂಗಳ ತನಕ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ರವೆನ, ಬಾಂಬೆ ರವೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊತೀನಿ. ಪೌಡರ್ ಅಂದರೆ ಸ್ವಲ್ಪ ಚಿಕ್ಕದಾಗಿ, ಇಲ್ಲ ಚಿರೋಟಿ ರವೆ ಬರುತ್ತಲ್ಲ ಆ ಸೈಜ್ಗೆ ಮಾಡ್ಕೊತಿದ್ದೀನಿ. ಇಲ್ಲ ಅಂತಂದರೆ ನೀವು ಚಿರೋಟಿ ರವೆ ಸಹಿತ ಇಲ್ಲಿ ಯೂಸ್ ಮಾಡ್ಬೋದು. ಸೊ ನಾನೀಗ ಒಂದು ಬಾಣಲಿ ತೊಗೊಂಡು ಅದಕ್ಕೊಂದು 2 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ಸ್ವಲ್ಪ ಬಾದಾಮನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ನ ನೀವಿಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಂತರ ಅದನ್ನೆಲ್ಲ ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ನಾನಿಲ್ಲಿ ರವೆನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 1 ಕಪ್ ರವೆನ ತೊಗೊಂಡಿದ್ದೀನಿ. ಇದನ್ನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಉಂಡೆ ಬೇಗನೆ ಕೆಟ್ಟೋಗುತ್ತೆ. ಸೊ ಹೀಗೆ ತುಪ್ಪದಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 7 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಇದು ಫ್ರೈ ಆಗ್ತಾ ಬಂದಿದೆ. ಸೊ ನೋಡಿ, ತುಪ್ಪದಲ್ಲಿ ಫ್ರೈ ಆಗಿದೆ. ಇವಾಗ ಗ್ಯಾಸ್ನ ನಾನಿಲ್ಲಿ ಈಗ ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ರವೆ ಕಲರ್ ಸ್ವಲ್ಪ ಚೇಂಜ್ ಕೂಡ ಆಗಿದೆ. ಸೊ ನಾನು ಆರ್ಗ್ಯಾನಿಕ್ ಬೆಲ್ಲನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ವೈಟ್ ಬೆಲ್ಲ ಬರುತ್ತಲ್ಲ ಅದು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಸೊ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ಸೊ ಬೆಲ್ಲ ಇವಾಗ ಮೆಲ್ಟ್ ಆಗಿದೆ ನೋಡಿ. ಸೊ ಇದನ್ನು ಸ್ವಲ್ಪ ಪಾಕದ ಥರ ಬರಬೇಕಾಗತ್ತೆ. ಉಂಡೆ ಕಟ್ಟೋಕ್ಕೆ ಚೆನ್ನಾಗಾಗತ್ತೆ. ಸೊ ಇದನ್ನು ಗ್ಯಾಸನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೆಲ್ಲನ ಸ್ವಲ್ಪ ತಿರುಗಿಸ್ತಾ ಇರಬೇಕು. ಸೊ ಇಲ್ಲಿ ನಾನು ಯೂಸ್ ಮಾಡಿರೋ ಬೆಲ್ಲ ಕ್ಲೀನಾಗಿದೆ. ಸೊ ಹಾಗಾಗಿ ನಾನು ಶೋಧಿಸ್ಕೊಳ್ಳಲ್ಲ. ಸೊ ನೀವು ಯೂಸ್ ಮಾಡೋ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅಂತ ಅಂದರೆ ಶೋಧಿಸ್ಕೋಬಹುದು. ಸೊ ಇವಾಗ ಬೆಲ್ಲ ಪಾಕ ರೆಡಿ ಆಗ್ತಾ ಇದೆ ನೋಡಿ. ದಪ್ಪಗೆ ಆಗಿದೆ ಸ್ವಲ್ಪ. ಸೊ ಇವಾಗ ಬೆಲ್ಲದ ಪಾಕ ರೆಡಿ ಆಗಿದೆ. ಇವಾಗ ನಾನು ಹುರ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ಮತ್ತು ರವೆನ ಇಲ್ಲಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ತಾ ಇದ್ದೀನಿ. ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆ ಗಂಟು ಆಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಉಂಡೆ ಕಟ್ಟುವಾಗ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲದಲ್ಲಿ. ಸೊ ನೋಡಿ, ಇವಾಗ ಮಿಕ್ಸ್ ಆಗಿದೆ ಇದು. ಹಾಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಇಲ್ಲಿ ತೊಗೊಂಡಿದ್ದೀನಿ. ಸೊ ಒಣ ಕೊಬ್ಬರಿನ ಒಂದೇ ಸತಿ ಹಾಕಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪ ಸ್ವಲ್ಪವಾಗಿ ಹಾಕಿ ತಿರುಗಿಸ್ತಾ ಬರಬೇಕು. ಸೊ ನಾನಿಲ್ಲಿ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿನ. ಕೊಬ್ಬರಿ ಬೇಡ ಅಂತಂದರೂ ಕೂಡ ಸ್ಕಿಪ್ ಮಾಡ್ಬೋದು. ಸೊ ನಾನು ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಸೊ ಕೊಬ್ಬರಿ, ಡ್ರೈ ಫ್ರೂಟ್ಸು, ಬೆಲ್ಲ ಈ ಥರ ಉಂಡೆಗಳನ್ನು ಮಾಡಿಟ್ರೆ ಮಕ್ಕಳು ಆಗಾಗ ತಿನ್ಬೋದು. ಸೊ ಹೊರಗಡೆಯಿಂದ ತರುವಂಥ ಉಂಡೆಗಳನ್ನ ಕೊಡೋದಕ್ಕಿಂತ ಈ ಥರ ಬೆಲ್ಲದಲ್ಲಿ ಮಕ್ಕಳಿಗೆ ಉಂಡೆಗಳನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ತುಂಬ ಹೆಲ್ದಿ ಕೂಡ ಆಗಿರುತ್ತೆ. ಸೊ ಇವಾಗ ಕೊಬ್ಬರಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಬೆಲ್ಲದಲ್ಲಿ. ಈ ಉಂಡೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತೆ ನೀವು ಇದನ್ನು ಟ್ರೈ ಮಾಡ್ತೀರಾ. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ನಾನಿಲ್ಲಿ ಮೇಲ್ಗಡೆಯಿಂದ ಮತ್ತೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಈ ಥರ ತುಪ್ಪನ ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಉಂಡೆ ಕಟ್ಟೋಕ್ಕೂ ಕೂಡ ಇದು ಚೆನ್ನಾಗಾಗತ್ತೆ. ಸೊ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪನ ಮೇಲ್ಗಡೆಯಿಂದ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ಇದು ಸ್ವಲ್ಪ ಬೆಚ್ಚಗಿದೆ. ಸೊ ಇವಾಗ ಉಂಡೆ ಕಟ್ಟೋಕ್ಕೆ ಸುಲಭ ಆಗುತ್ತೆ.
ಸೊ ನಾನಿಲ್ಲಿ ಈ ಥರ ಚಿಕ್ಕದಾಗಿ ಉಂಡೆ ಕಟ್ತೀನಿ. ಚಿಕ್ಕದಾಗಿ ಉಂಡೆ ಕಟ್ಟೋದ್ರಿಂದ ಮಕ್ಕಳಿಗೆ ತಿನ್ನೋಕ್ಕೆ ಕೂಡ ಈಸಿ ಆಗುತ್ತೆ. ಸೊ ಪೂರ್ತಿಯಾಗಿ ತಿನ್ನೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಈ ಥರ ನಾನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾವು 1 ತಿಂಗಳ ತನಕ ಆರಾಮಾಗಿ ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ ಬೆಲ್ಲದ ರವೆ ಉಂಡೆ ಹೇಗೆ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.